ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀ ಬಾರಮ್ಮ ಹಾಗೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ನೋಡುವವರಿಗೆ ಹೀಗೋ ಉಂಟೆ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಲಕ್ಷ್ಮಿ ಸತ್ತು ದಿನ ಕಳೆದ್ರೂ ಕೂಡ ಅಕ್ಕ ಭಾಗ್ಯಂಗೆ ವಿಷಯನೇ ಗೊತ್ತಿಲ್ಲ, ಇದೇನಪ್ಪ ಸೀರಿಯಲ್ ಅಂತ ಜನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕನ್ಫ್ಯೂಷನ್ಗೆ ಒಳಗಾಗಿರುವಂಥದ್ದು. ಹೌದು, ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಕಥೆ ವಿವಿಧ ರೀತಿಯಲ್ಲಿ ತಿರುವನ್ನ ಕಾಣ್ತಾ ಇದೆ. ಸೊ ಕಾವೇರಿಯ ಆಟವಂತೂ ದಿನದಿಂದ ದಿನಕ್ಕೆ ಮುಂದುವರಿತಾನೆ ಇದೆ. ಇದೆಲ್ಲ ನೋಡಿ ವೀಕ್ಷಕರು ಏನಾಗ್ತಿದೆ ಇಲ್ಲಿ, ಮುಂದೇನಾಗುತ್ತೆ ಅಂತ ತಲೆಯನ್ನ ಚಚ್ಚಿಕೊಳ್ತಾ ಇದ್ರೆ ದಿನ ಕ್ಯೂರಿಯಾಸಿಟಿಯನ್ನ ಈ ಒಂದು ಸೀರಿಯಲ್ ಹುಟ್ಟಾಕ್ತಾ ಇದೆ. ಜೊತೆಗೆ ವೀಕ್ಷಕರು ಕೂಡ ದೊಡ್ಡದಾದ ಸವಾಲನ್ನೇ ಮಾಡಿದ್ದಾರೆ. ಅದಕ್ಕೆ ಉತ್ತರ ಕೊಡೋರು ಯಾರು ಅಂತ ಕೇಳ್ತಾ ಇದ್ದಾರೆ. ವಿಷಯ ಏನಪ್ಪಾ ಅಂತಂದ್ರೆ, ವೈಷ್ಣವ್ ಜೊತೆ ಯಾರೇ ಹತ್ರ ಆದರೂ ಕೂಡ ಅದನ್ನ ಸಹಿಸದಂಥ ಕಾವೇರಿ ಎಲ್ಲರನ್ನ ಕೂಡ ವೈಷ್ಣವ್ನಿಂದ ದೂರ ಮಾಡಿ ಬರ್ತಾ ಇರ್ತಾಳೆ. ಸೊ ಆತ ತಾನು ಹೇಳಿದ ಹಾಗೆ ಮಾತ್ರ ಕೇಳಬೇಕು ಅನ್ನುವಂಥದ್ದು ಕಾವೇರಿಯ ಆಕೆಯ ಒಂದು ಅಭಿಪ್ರಾಯ, ಸ್ವಾರ್ಥಿ. ಸೊ ಅದಕ್ಕಾಗಿ ಆತನಿಗೆ ಹತ್ತಿರವಾಗಿದ್ದಂಥ ಕೀರ್ತಿಯನ್ನ ಕೂಡ ದೂರ ಮಾಡ್ತಾರೆ. ಈಗ ಕೀರ್ತಿ ಮತ್ತೆ ಕೂಡ ಕಂಬ್ಯಾಕ್ ಆಗಿರುವಂಥದ್ದು. ಲಕ್ಷ್ಮಿ ಜೊತೆ ಮದುವೆಯನ್ನ ಕೂಡ ಮಾಡಿಸ್ತಾಳೆ. ಸೊ ಲಕ್ಷ್ಮಿ ಜೊತೆ ಮದುವೆಯಾದ ನಂತರ ವೈಷ್ಣವ್ ಲಕ್ಷ್ಮಿಗೆ ಹತ್ತಿರ ಆಗಿದ್ದಾನೆ. ಸೊ ಅದನ್ನು ಕೂಡ ಈಕೆಗೆ ಸಹಿಸ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಅದು ಗೊತ್ತಾಗಿ ಲಕ್ಷ್ಮಿಯನ್ನ ದೂರ ಮಾಡೋ ಪ್ಲಾನ್ ಕೂಡ ಮಾಡಿದ್ಲು. ಕೊನೆಗೆ ಲಕ್ಷ್ಮಿ ಕೀರ್ತಿ ಇಬ್ಬರನ್ನ ಕೂಡ ವೈಷ್ಣವ್ನಿಂದ ದೂರ ಮಾಡೋದಕ್ಕೆ ಇಬ್ಬರ ಕೊಲೆಗೂ ಕೂಡ ಸಂಚನ್ನ ರೂಪಿಸ್ತಾಳೆ. ಸೊ ಒಂದು ಕಡೆ ಕೀರ್ತಿ ಸತ್ಲು ಅಂತ ಅನ್ಕೊಳ್ತಾರೆ. ಸೊ ಕಾವೇರಿಯ ಪ್ಲಾನ್ ಅಂತೆ ಕೀರ್ತಿಯನ್ನ ಬೆಟ್ಟದಿಂದ ನೂಕಿ ಸಾಯುವಂತೆ ಮಾಡಿದ್ದೂ ಕೂಡ ಆಯಿತು. ಸೊ ಕೀರ್ತಿ ಸಾವಿಗೆ ಪ್ರತೀಕಾರ ಸತ್ಯವನ್ನು ತಿಳಿಯೋ ಭರದಲ್ಲಿ ಲಕ್ಷ್ಮಿಗೆ ಹುಚ್ಚಿಯ ಪಟ್ಟವನ್ನ ಕಟ್ಟಿ ಆಕೆಯನ್ನ ರಿಟ್ರೀಟ್ ಸೆಂಟರ್ಗೆ ಸೇರುವಂತೆ ಕೂಡ ಮಾಡ್ತಾರೆ. ಸೊ ಕಾವೇರಿ ಜೊತೆಗೆ ಅಲ್ಲಿಯೇ ಲಕ್ಷ್ಮಿಯನ್ನ ಕೊಲ್ಲೋದಕ್ಕೆ ಪ್ಲಾನ್ ಕೂಡ ಮಾಡ್ತಾರೆ. ಲಕ್ಷ್ಮಿಯ ಕಥೆಯನ್ನು ಕೂಡ ಈಗ ಮುಗಿಸಿರುವಂಥದ್ದು. ಆದರೂ ಕೂಡ ಲಕ್ಷ್ಮಿ ಬದುಕಿದ್ದಾಳೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಸೊ ರಿಟ್ರೀಟ್ ಸೆಂಟರ್ನಲ್ಲಿ ನಡೆದಂಥ ರಾಮಾಯಣ ನಾಟಕದಲ್ಲಿ ರಾವಣನ ದಹನದ ವೇಳೆ ಲಕ್ಷ್ಮಿ ರಾವಣನ ಪ್ರತಿಕೃತಿ ಒಳಗೆ ಹೋಗುವಂತೆ ಮಾಡ್ತಾರೆ. ಸೊ ಮೊದಲೇ ಪ್ರತಿಕೃತಿ ಒಳಗೆ ಸ್ಫೋಟಕ ಸಾಮಗ್ರಿಗಳನ್ನು ಇಟ್ಟು ಅದು ಸ್ಫೋಟಗೊಳ್ಳುವಂತೆ ಕಾವೇರಿ ಒಂದು ಪ್ಲಾನ್ ಅನ್ನು ರೂಪಿಸ್ತಾರೆ. ಇದೀಗ ಪ್ರತಿಕೃತಿ ದಹನ ಆಗಿದೆ, ಅದರ ಜೊತೆಗೆ ಲಕ್ಷ್ಮಿ ಕೂಡ ಸುಟ್ಟು ಭಸ್ಮ ಆಗಿದ್ದಾಳೆ ಅನ್ನೋದನ್ನು ತೋರಿಸಿದ್ದಾರೆ. ಸೊ ಲಕ್ಷ್ಮಿ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಎಲ್ಲರೂ ಕೂಡ ಬೇಸರದಲ್ಲಿರ್ತಾರೆ, ಶೋಕಾಚರಣೆಯನ್ನ ಮಾಡ್ತಾ ಇರ್ತಾರೆ. ಸೊ ವೈಷ್ಣವ್ ಲಕ್ಷ್ಮಿ ಸತ್ತಿದ್ದಾಳೆ ಅನ್ನುವಂಥ ವಿಷಯವನ್ನ ಅರಗಿಸ್ಕೊಳ್ಳಲಾಗದೆ ಮನೆಯಲ್ಲಿ ಪೂಜೆಗೆ ತಯಾರಿಯನ್ನ ನಡೆಸ್ತಿದ್ದಾನೆ. ಇನ್ನೊಂದೆಡೆ ಎಲ್ಲವೂ ತಾನು ಅಂದ್ಕೊಂಡಂತೆ ಆಯಿತು ಅಂತ ಲಕ್ಷ್ಮಿ ಕಥೆಯನ್ನ ಮುಗಿಸಿದಂಥ ಕಾವೇರಿ ಬೀಗ್ತಾ ಇದ್ದಾನೆ. ಆದರೆ ವಿಷಯ ಏನಪ್ಪಾ ಅಂತಂದ್ರೆ, ಇಷ್ಟು ದೊಡ್ಡ ಘಟನೆ ಆದರೂ ಕೂಡ ಅಕ್ಕ ಭಾಗ್ಯಂಗೆ ಇನ್ನೂ ಕೂಡ ವಿಷಯ ಗೊತ್ತಿಲ್ಲ. ಅಲ್ಲಿ ಕಥೆನೇ ಬೇರೆ ಹೋಗ್ತಾ ಇದೆ. ಸೊ ಲಕ್ಷ್ಮಿ ಸಾವನ್ನಪ್ಪಿ ಈಗಾಗಲೇ ಒಂದು ದಿನ ಕಳೆದಿದೆ. ಅದೇ ಪ್ರೀತಿಯ ಲಡ್ಡು ಸತ್ತಿದ್ದು ಅಕ್ಕ ಭಾಗ್ಯಂಗೆ ಗೊತ್ತೇ ಇಲ್ಲ. ಸೊ ಅಕ್ಕನ ಗೋಳು ಬೇರೆ ನಡೀತಾ ಇದೆ, ಅದು ಬೇರೆ ವಿಷಯ. ಆದರೆ ತಂಗಿಯ ಪ್ರತಿ ನೋವು ನಲಿವಿನಲ್ಲಿ ಜೊತೆಯಾಗಿ ಅಕ್ಕನಿಗೆ ಒಂದು ಮಾತು ಹೇಳಿದೆ ಅಷ್ಟೇ. ಯಾಕೆ ಲಕ್ಷ್ಮಿ ದೊಡ್ಡಮ್ಮನಿಗೆ ಅಂದರೆ ಅವರ ಒಂದು ಫ್ಯಾಮಿಲಿಗೆ ಈ ವಿಷಯವನ್ನೇ ತಿಳಿಸದೆ ಈ ಸೀರಿಯಲ್ ಅನ್ನ ಹೆಂಗ್ ಕಂಟಿನ್ಯೂ ಮಾಡ್ತಿದ್ದಾರೆ. ಆ ಕಡೆ ಇನ್ನೊಂದು ಕಡೆ ಕೀರ್ತಿ ಕೂಡ ಕಂಬ್ಯಾಕ್ ಆಗಿದ್ದಾರೆ. ಸೊ ಇದೇನಪ್ಪ ಸೀರಿಯಲ್ ಏನು ಸಾಕ್ತಾ ಇದೆ. ಸೊ ಎರಡೂ ಕೂಡ ಒಂದೇ ಫ್ಯಾಮಿಲಿ ಅನ್ನೋದನ್ನು ತೋರಿಸ್ತಾರೆ. ಸೀರಿಯಲನ್ನು ಡಿವೈಡ್ ಕೂಡ ಮಾಡ್ತಾರೆ. ಆದರೆ ತಂಗೆ ಸತ್ತಿರುವಂಥ ವಿಚಾರವನ್ನು ಅಕ್ಕಂಗೆ ಹೇಳಿದ್ರೆ ಹೆಂಗೆ ಈ ಸೀರಿಯಲನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಕೇವಲ ಇವರ ಫ್ಯಾಮಿಲಿ ಬಗ್ಗೆ ಮಾತ್ರ ತೋರಿಸ್ತಾ ಇದ್ದಾರೆ. ಸೊ ಆ ಕಡೆ ಅಕ್ಕ ಸತ್ತಿದ್ದು ತಂಗಿ ಸತ್ತಿದ್ದು ಅಕ್ಕನಿಗೆ ಗೊತ್ತಿಲ್ಲ. ಸೊ ಇದೇನು ಸೀರಿಯಲ್ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆ ನಿಮಗೂ ಕೂಡ ಬಂದಿತ್ತಾ? ಈ ಸೀರಿಯಲ್ ಏನು ಉತ್ತರವನ್ನು ಕೊಡ್ತಾ ಇದೆ? ಸೊ ಅಕ್ಕಂಗೆ ಯಾವಾಗ ಗೊತ್ತಾಗಬಹುದು? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.